ನಮ್ಮಮ್ಮ ಫಸ್ಟ್ ಟೈಮು ಈ ಪಾಟಿ ದೊಡ್ಡ ಬಾಕ್ಸ್ ತಗೋ ಬುಕ್ ಮಾಡೋರೆ. ಟೇಸ್ಟ್ ಕೊಡುವಂತ ಮನುಷ್ಯ ಅಂದ್ರೆ ನಾವಪ್ಪ. ಯಾವ್ದಕ್ಕೆ ಇದು ಎಕ್ಸ್ಪ್ಲೈನ್ ಮಾಡ್ತೀವಿ ಒಂಚೂರು. ಅಮ್ಮಂಗೆ ಏನು ಹೆಲ್ಪ್ ಮಾಡ್ತಿಲ್ಲ ಅನ್ಬಿಟ್ಟು ಬಾಬ್ರೆ ಕೂತ್ಕೊಂಡಿ ನೋಡಪ್ಪ. ಇವಾಗ ಇವನ್ ಈ ಕಡೆ ಚಿರು ಬಂದವನೆ. ಸಾಕ್ ಸಾಕ್. ಅಬ್ಬಬ್ಬಬ್ಬಬ್ಬ ಗೈಸ್, ನೈಟು ಏನೋ ಶುಭರಾತ್ರಿ ಗೈಸ್. ನಮ್ಮಮ್ಮ ಫಸ್ಟು ಟೈಮು ಈ ಪಾಟಿ ದೊಡ್ಡ ಬಾಕ್ಸ್ ತಗೋ ಬುಕ್ ಮಾಡೋರೆ. ಅದೇನಂತ ನನಗೆ ಗೊತ್ತಿಲ್ಲ. ನೋಡಿ, ಅಮರೇಂದ್ರ ಬಾಹುಬಲಿ. ಆದರೆ ಎತ್ಕೊಂಡ್ಬರ್ತಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಮ್ಮಮ್ಮ ಈ ಪಾಟಿ ದಪ್ಪದ ಬಾಕ್ಸ್ನೆಲ್ಲ ಆರ್ಡ್ರ್ ಮಾಡ್ತಾರೆ, ಆರ್ಡ್ರ್ ಮಾಡಿ ತರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಏನಾಯ್ತು ಅಂತ ಗೊತ್ತಿಲ್ಲ. ಇದಿದ್ರೆ ಪಕ್ಕ ಅಡುಗೆ ಮನೆಗೆ ಯೂಸ್ ಆಗೋಂಥದ್ದು ಇರೋದು. ಅದು ಬಿಟ್ಟರೆ ಏನು ನಮ್ಗೇನು ಯೂಸ್ ಆಗೋಂಥ ಥರಲ್ಲ. ಏನ್ಮಾ ಬಾಕ್ಸ್ ಎತ್ಕೊಂಡೆಲ್ಲ ಹತ್ತೋ ಥರ ಆಗಿದೆಯಾ? ಸುಸ್ತಾಗಿ ದಬಕೊಂಡು ಇರ್ರಿ, ಬರ್ತೀನಿ ನಾನೇ. ಬನ್ನಿ ಗೈಸ್, ಇದರಲ್ಲಿ ಏನಿದೆ ಅಂದ್ಬಿಟ್ಟು ನೋಡ್ಕೊಂಡು ಅನ್ಬಾಕ್ಸ್ ಮಾಡೋಣ. ಬರ್ರಿ. ಆ ದನ್ನಕ್ಕದ್ದನ್ನ ಬಾಬಾ 2 ಬಾಕ್ಸ್ ಇದೆ. ಏನು ಅಂತ ಅನ್ಬಾಕ್ಸ್ ಮಾಡೋಣ ಬನ್ನಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ನೈಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಅದು 9:15 2 ಬಾಕ್ಸ್, ದೊಡ್ಡ ಬಾಕ್ಸ್ ಬಂತು. ಅದೇನು ಏನು ನನಗಂತೂ ಗೊತ್ತಿಲ್ಲ. ಈ ಕಡೆ ಊಟ ಮನಿ ದುಡ್ಡು ತುಂಬಿಡಕ್ ಏನು ಪೈಪ್ ಒಳಗಡೆ ಎಲ್ಲ ದುಡ್ಡು ಇಟ್ಬಿಟ್ಟಿದ್ದೆ ನೋಡು, ಸಾಲ್ತೆಲ್ಲ. ಅದಕ್ಕೆ ಈ ಹೊಸ ಬಾಕ್ಸ್ಗಳು ಅಂತ ತರೋದು. ಊಟಕ್ಕೆ ಅಂತ ನಾವು ಅಪ್ಪ ಅನ್ನ ಚಿಕನ್ ಗೊಜ್ಜು ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ಟವ್ರೆ. ಇವಾಗ ತಿನ್ಬೇಕಿತ್ತು, ಅಷ್ಟರಲ್ಲಿ ಇವೆರಡು ಬಾಕ್ಸ್ ಬಂತು. ಏನಾಯ್ತು ಇದ್ರಲ್ಲಿ? ಏನು ಓಪನ್ ಮಾಡು. ನೀನು ನಿಮ್ ಸಬ್ಸ್ಕ್ರೈಬರ್ ಹೇಳ್ತೀಯಲ್ಲ. ನಮ್ಮಪ್ಪ ಚಿಕನ್ ಮಾಡ್ತಾ ನಮ್ಮಪ್ಪ ಮಾಡಿಟ್ಟೋಗಿ ನಿಮ್ಮಮ್ಮ ಆರಾಮಾಗಿ ಕೂತಿರ್ತಾಳೆ. ನಮ್ಮಪ್ಪನೇ ಚಿಕನ್ ಮಾಡೋದು. ಟೇಸ್ಟ್ ಆಗಿ ಬರ್ಬೇಕು ಅಂದ್ರೆ ನಮ್ಮಪ್ಪನೇ ಚಿಕನ್ ಮಾಡೋದು. ಈರುಳ್ಳಿ ಆಮೇಲೆ ಸೈಡ್ ಡಿಶ್ಗೆಲ್ಲ ಏನ್ ಎಲ್ರು ಕಟ್ ಮಾಡ್ತಾರೆ. ಟೇಸ್ಟ್ ಕೊಡುವಂತ ಮನುಷ್ಯ ಅಂದ್ರೆ ನಮ್ಮಪ್ಪ. ಥ್ಯಾಂಕ್ಸ್. ಕುಬೇರ ಏನೇ ಹೇಳಿ ಗೈಸ್, ಅಪ್ಪ ಮಾಡೋ ಚಿಕನ್ ಫ್ರೈ ಟೇಸ್ಟು ಸ್ವರ್ಗ. ನಮ್ಮಪ್ಪ ನೆಕ್ಸ್ಟ್ ಲೆವೆಲಾಗಿ ಮಾಡುತ್ತೆ ಚಿಕನ್ ಫ್ರೈ, ಕಬಾಬ್. ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಇಷ್ಟಪಡ್ತಾರೆ, ಅಪ್ಪ ಫ್ರೆಂಡ್ಸ್ ಇಷ್ಟಪಡ್ತಾರೆ. ನಮ್ಮ ಅಪ್ಪನ ಕೈ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಚಿಕನ್ ವಿಷಯದಲ್ಲಿ ಬೇರೆ ಎಲ್ಲ ನಮ್ಮ ಅಮ್ಮನೇ, ಇಲ್ಲಾಂದ್ರೆ ಅಷ್ಟೇ ನಮ್ಮಮ್ಮ ಬೈದು ಬಿಡ್ತಾರೆ. ಈಗ ನಾನು ಹೆತ್ತ ಮಗನೆಲ್ಲ ಎಲ್ಲ ನಿಮ್ಮಪ್ಪ ನಾನು ಏನು ಇಲ್ಲ ಅಂತ ಬೈತಾರೆ. ನಾವು ಗೊತ್ತಲ್ಲ ಮಮ್ಮಿ, ಅಪ್ಪನ ಕೈ ರುಚಿ ಅಂದ್ಮೇಲೆ 2 ಸಲ ತಿಂದ್ರು ಸಾಲಲ್ಲ. ಅನ್ನ ಬೇಕಾ? ಹ್ಞೂ ಕಣವ. ಕಾಳು ಸಾರಿಗೆ ಅನ್ನ ಹಂಗೆ ಇಡ್ತೀಯ, ಚಿಕನ್ ಸಾರು ಮಾತ್ರ ಅನ್ನ ಬೇಕು ಅಂತೀಯಲ್ಲ. ನಿಂಗೆ ಮಾನ ಮರ್ಯಾದೆ. ಓ, ಇದು ನೆಕ್ಸ್ಟ್ ಬ್ಲಾಗ್ಗೆ ಒಂದು ಗಿಫ್ಟ್ ಕೊಡಕ್ಕೆ ಇಟ್ಕೊಂಡಿದ್ದೀನಿ. ಅಲ್ಲೇನು ಹುಳ ಗೈಸ್, ನಾನು ಈಗ ಜಸ್ಟ್ ಊಟ ಮುಗಿಸ್ತಾ ಇದ್ದೀನಿ. ಆಗಲೇ ನಮ್ಮ ಓಪನ್ ಮಾಡ್ಬಿಟ್ಟವ್ರೆ ಬಾಕ್ಸ್ನ. ಇದೇನಿದು? ಯಾವ್ದಕ್ಕಿದು ಎಕ್ಸ್ಪ್ಲೈನ್ ಮಾಡ್ತೀವಿ ಒಂಚೂರು. ನಮ್ಮನೆ ಬಾತ್ರೂಮ್ಗ ನನಗೆ ಗೊತ್ತು ನಮ್ಮಮ್ಮ ಈ ಬಾಕ್ಸ್ನ ಏನಕ್ಕೆ ತರಿಸೋರು ಅಂತ. ಈ ಬಾಕ್ಸ್ನ ನೋಡಿದಾಗ ನಮ್ಮಮ್ಮ ಹೇಳಿದ್ದೇನೆಂದ್ರೆ, ಈ ಬಾಕ್ಸ್ ಕೊಟ್ಬಿಡು, ನೀಟಾಗಿ ಟೀ ಶರ್ಟು, ಚಡ್ಡಿ, ಅಂಡರ್ವೇರ್ ಎಲ್ಲ ಇಟ್ಬಿಡ್ತೀನಿ, ಅದು ಇದು ಇಟ್ಬಿಡ್ತೀನಿ ಅಂತ ಇದು ಕೇಳಿದ್ರು. ಅದೇ ಒಂದು ಅಟ್ಟದಲ್ಲಿ ಈ ತರ ಬಾಕ್ಸ್ ಎಲ್ಲ ತರಿಸ್ಬಿಡೋರೆ. ನೀನೇನ್ ತರಿಸ್ತೀಯ ಬಾಕ್ಸು, ನಾನು ತರಿಸ್ತೀನಿ ತಗೋ ಅನ್ಬಿಟ್ಟು ತರಿಸಿರೋದು ನಮ್ಮಮ್ಮ. ಏನ್ರಿ ಇದು? ಅಮ್ಮ ಏನಮ್ಮ ಇದು?
ಗೈಸ್ ಏನೋ ಗೊತ್ತಿಲ್ಲ, ನಮ್ಮಮ್ಮ ತರಿಸೋರೆ. ಇದು ಹೆಂಗೆ ಹಾಕೋದು? ಇದೇನು ಒಂದೇ ಸೈಡ್ ಐತೆ, ಇದು ಹೆಂಗಿದು? ಒಲ್ಲಿ ಪಿಕ್ಚರ್ ತೋರಿಸಿ ಹೆಂಗೈತೆ ಅಂತ ನೋಡ್ತೀನಿ. ನನಗೊಂದು ತಲೆ ಕೆಟ್ಟು ಗೊಬ್ಬರ ಆಗ್ಬಿಡೋಯ್ತು. ಇದೇ ಥರನೇ ಎರಡನೇ ಇದು ಆಯ್ತಾ? ಎರಡನೇ ಬಾಕ್ಸಲು ಮತ್ತೆ ಅದು ಬೇರೆ ತೋರಿಸ್ತೀನಿ ಇರಿ ಗೈಸ್, ಒರಿಜಿನಲ್ ಇದು ಹೆಂಗೈತೆ ಅಂದ್ಬಿಟ್ಟು. ನಾನು ಹೇಳಿಲ್ವಾ ನೋಡಿ, ನಾನು ಹೇಳಿಲ್ವಾ, ನನಗೆ ಗೊತ್ತಿತ್ತು ನಮ್ಮಮ್ಮ ನನ್ನ ಕಾಂಪಿಟೇಷನಲ್ಲೇ ತಗೊಂಡೈತೆ ಅಂದ್ಬಿಟ್ಟು. ಗೊತ್ತಲೇ ಗೈಸ್, ಹೇಳಿಲ್ವಾ? ಇದು ನೋಡ್ಬೇಕಾದ್ರೆ ನಮ್ಮ ಅಮ್ಮ ಡೈಲಾಗ್ ಬಿಟ್ಟಿದ್ರು, ಅದೇ ಒಂದು ಹಠದಲ್ಲಿ ಈ ಬಾಕ್ಸ್ ಅಂತ ತಗೊಂಡ್ಬಿಟ್ಟವ್ರೆ. ಇದೆಲ್ಲ ಇದು ಇಡೋದಕ್ಕೆ. ಇದೇನು ಗುರಿದು? ಓ ಬಿಡಮ್ಮ, ಗೊತ್ತಾಯ್ತು ನಮ್ಮಮ್ಮ ಇಂಟೆನ್ಷನ್ ಏನಂತ ಗೊತ್ತಾಯ್ತು ನನಗೆ. ನೀನೇನು ತಗೋತೀಯ, ನಾನು ತಗೋತೀನಿ ನೋಡೋಲ್ಲ. ತಗೊಂಡಿರೋದು ನಾನು ಕೈ ಸೆಟ್ ಆಗಲ್ಲ. ನೆನ್ನೆ ಬ್ಲಾಗಲ್ಲೂ ನಾನು ರಾತ್ರಿನೇ ಸ್ಟಾರ್ಟ್ ಮಾಡಿದೆ, ಇವಾಗಲೂ ರಾತ್ರಿನೇ ಸ್ಟಾರ್ಟ್ ಮಾಡಿದೀನಿ. ಗೈಸ್ ಅಪ್ಪ ಬಂದೈತೆ, ಅಪ್ಪ ಮಾಡಿರೋ ಚಿಕನ್ ಫ್ರೈನ ಅಪ್ಪ ತಿಂತೈತೆ. ಪಾಪ ನಾವಿಬ್ರು ಅಮ್ಮಂಗೆ ಏನು ಹೆಲ್ಪ್ ಮಾಡ್ತಿಲ್ಲ ಅಂದ್ಬಿಟ್ಟು ಒಬ್ಬರೇ ಕೂತ್ಕೊಂಡಿದ್ದಾಡಪ್ಪ. ಅಯ್ಯೋ ದೇವರೇ ನೀನು ಇದ್ದರೆ, ಒಬ್ಬಳೇ ಕೂತ್ಕೊಂಡು ಪಾಪ ನನಗೆ ಯಾರು ಬೇಡ, ನೀವಿಬ್ರು ಬೇಡ, ಏನು ಬೇಡ, ನಾನು ಒಬ್ಬರೇ ಮಾರ್ಕ್ ಹಚ್ಚಿನ ಅಂದ್ಬಿಟ್ಟು ನಮ್ಮ ಅಪ್ಪನ ಕರಿ ಮಮ್ಮಿ, ನೀನು ಏನಾದ್ರೂ ಅಪ್ಪನ್ ಕರಿಬೇಕಲ್ಲ ನೀನು. ಹಾಕ್ ಹೆಂಗ ಹಾಕ್ತೀಯ ನಾನ್ ನೋಡ್ತೀನಿ. ಹಾಕ್. ಹಾ, ತಾಲಿ ಬಜಾವ್ ತಾಲಿ ಬಜಾವ್ ತಾಲಿ ಬಜಾವ್, ಬರೀ ಚಪ್ಪಾಳೆ. ಗೈಸ್ 2 ಸ್ಟೆಪ್ ಕಟ್ಟಿರೋದಕ್ಕೆ ನಮ್ಮ ಅಕ್ಕಿ ಬಾಳ್ ಖುಷಿ ಆಕತ್ತಾಳ. ನೀನ್ ಮುಟ್ಟಿಲ್ಲ, ಹೋಗು ಅಲ್ಲಿ. ನಿನ್ನದಕ್ಕೆ ಎಷ್ಟು ಹೆಲ್ಪಿಂಗ್ ತಗೊಂಡೆ ನಾನು. ಯಾರು ನಾನು ಅಪ್ಪ ಸೇರ್ಬಿಟ್ಟು ಮಾಡ್ತಾ ಇರೋದು ಇದನ್ನ. ಓಹೋ ಹೆಂಗ್ ತೆಗೆಯೋದು? ನಾನು ಹೆತ್ತ ಮಗನೆಲ್ಲ. ಅಯ್ಯೋ ಗೈಸ್, ಸ್ಟೆಪ್ ಬೈ ಸ್ಟೆಪ್ ಸೇಮ್ ಆಸ್ ಇಟ್ ಇಸ್ ಅದೇ ಬಾಕ್ಸ್ ತರ. ಇದೊಂದು ಸ್ವಲ್ಪ ಬೇರೆ ತರ ಅಷ್ಟೇ. ಇದು ನಾರ್ಮಲ್. ಇದಕ್ಕೇನು ಇಡ್ತೀಯಾ? ಅಲ್ಲ, ಇದು ನಾರ್ಮಲ್ ತರ ಅಂತ ಹೇಳಿದ ನಾನು. ಇದು ಪ್ಲಾಸ್ಟಿಕ್, ಅದು ಫೈಬರ್ ಅಷ್ಟೇ ಗೈಸ್, ಡಿಫ್ರೆನ್ಸ್ ಇನ್ನೇನಿಲ್ಲ. ನಮ್ಮ ಅಪ್ಪನೇ ಹೆಲ್ಪ್ ಮಾಡೋದು. ಏನ್ ಸುಮ್ನೆ ಕೈ ಆಡಿಸ್ತಿ ಅಷ್ಟೇ. ನೋಡು ಅಲ್ಲಿ ನಂದು ಒಂದು ಕೈ ಇರ್ಲಿ ಅಂತ. ನೋಡಪ್ಪ ಅಲ್ಲಿ ನಂದು ಒಂದು ಕೈ ಇರ್ಲಿ ಅಂತ. ಬರೀ ಡವ್ವು. ನಮ್ಮ ಅಪ್ಪ ಕಷ್ಟ ಜೀವಿ. ಸರಿ ಒಂದು ಮಾಡು. ಸರಿ ಒಂದು ಮಾಡಿ ನೋಡೋಣ. ಆಯ್ತು ಅಪ್ಪ ಎದ್ದೋಗ ಸುಮ್ನೆ. ಆಹಾ, ನಮ್ಮ ಅಪ್ಪನ ಮೇಲೆ ಏನೇನೆಲ್ಲ ಆಪಾದನೆ ಮಾಡ್ತಾರೆ ನಮ್ಮಮ್ಮ. ಗೈಸ್ ಇಲ್ಲಿ ನೋಡಿ ಫೈನಲ್ ಔಟ್ಪುಟ್. ನನಗೆ ಗೊತ್ತು ನಮ್ಮಮ್ಮ ನನ್ನ ಒಂದು ಆಟಕ್ಕೆ ಛಲಕ್ಕೆ ಇದನ್ನ ತಂದಿರೋದಂತ ನನಗೆ ಗೊತ್ತು. ಫೈನಲ್ ಔಟ್ಪುಟ್ ಹಿಂಗಿದೆ. ಇವಾಗ ಇವನು ಈ ಕಡೆ ಚಿರು ಬಂದವನೆ. ನಾವು ಇವನು ಒಂದು ಮ್ಯಾಜಿಕ್ ಮಾಡ್ತೀನಿ, ಅಪ್ಪನ ಕೈ ಟಚ್ ಮಾಡಿಸ್ತೀನಿ ಇವಾಗ. ಗೈಸ್ ಒಂದು ಮ್ಯಾಜಿಕ್ ನೋಡಿರ್ತೀರಾ ನೀವು, ಇವಾಗ ಮಾಡ್ತೀವಿ ನೋಡಿ. ಇವಾಗ ಮಾಡ್ತೀವಿ. ಅಮ್ಮ ಇಟ್ಕೊಳಮ್ಮ, ಅಮ್ಮ ಇಟ್ಕೊಳಮ್ಮ, ಅಲ್ಲಿ ಇಟ್ಕೊಳಮ್ಮ. ನೋಡೋಣ. ಏಯ್ ಬಗ್ಬೇಡ, ಟೈಟ್ ಆಗಿರೋ. ಅಲ್ಲ ನೀನ್ ಟೈಟ್ ಆಗಿರ್ಬೇಕು. ಹಂಗಲ್ಲ ಇರು, ಭಯ ಆಯ್ತಿದೆ. ಮುಟ್ಟಪ್ಪ ಹಿಂಗ್ ಸುಮ್ ಹಿಂಗಿಂಗ್ ಅದರಲ್ಲೇ ಆಗುತ್ತೆ. ಸ್ಪಾರ್ಕ್ ನಾನೇ ಮಾಡಿಸಿದ್ದೀನಿ ನಾನು. ಹೊಡಿಯುತ್ತೆ ಅಂಕಲ್ ಇವಾಗ. ಇಲ್ಲ ಹಿಂದಕ್ಕೆ ಬಂದ್ರಲ್ಲ ಈ ಕಡೆಗೆ. ಇವತ್ತು ಕರೆಂಟ್ ಹೊಡೆಯೋರ್ಗು ಬಿಡಲ್ಲ ಬನ್ನಿ.
ಉದ್ಭವ ಆಗ್ಬಿಡ್ಬೇಕು ಕರೆಂಟ್ ನಮ್ಮ ಹತ್ರ. ಓಕೆ ಓಕೆ. ಅಂಕಲ್ ಬನ್ನಿ ಕರೆಂಟ್ ಓಡಿಸೋಣ. ಇದು ಟೈಟ್ ಕೂಡಬಾರ್ದು ಗೊತ್ತಾ? ಸುರಿ ನೋಡಲಿ ಬರ್ಬರ್ ಅಂತ. ಅಂಕಲ್ ಬನ್ನಿ. ಬಾಬಾ ನಂಗೆ ಹೊಡಿಯ ಕೊಡ ನಾನು ಮಾಡ್ತೀನಿ. ಸಿ ಇದಕ್ಕೆಲ್ಲ ರೈಟ್ ಪರ್ಸನ್ ನಮ್ಮಪ್ಪ. ಬರಪ್ಪಲೆ ಹಿಂಗ್ ಮಾಡ್ತೀನಿ ಬಾಯ್ಲಿ ಹಿಂಗ ಸರಿ ಆಯ್ತು. ನಮ್ಮ ಅಪ್ಪನೇ ರೈಟ್ ಪರ್ಸನ್. ಬಂತಮ್ಮ ಓಯ್ ಅಮ್ಮ ಬಂತಮ್ಮ ಕೂದಲು ನೋಡಿ ಹೆಂಗಾಗೋಯ್ತು. ಬಂತಲೇ ಬಂತ ಕೂಡ. ಅಯ್ಯೋ ಭಯ ಆಯ್ತು ಗುರು, ನನಗೆ ಭಯ ಆಯ್ತು. ನನಗೆ ಭಯ ಆಗ್ಬಿಡ್ತು. ನಿಮ್ಮ ಅಪ್ಪ ಮಾಡ ಏನು ಜೋರಾಗಿ ಬರೋದು. ಸಾಕ್ ಸಾಕ್ ಮೊದಲನೇದು ಹಿಂಗಿತ್ತು, ಎರಡನೇದು ಇನ್ನೊಂದು ಫಿಟ್ ಮಾಡ್ತಾರೆ. ಇದು ನಾರ್ಮಲ್ಲೇ, ಇದೊಂಚೂರು ರೈಟ್ ಬರುತ್ತೆ ಇಷ್ಟು. ಗೈಸ್ ಗುಡ್ ನೈಟ್ ಹೇಳ್ತಾ ನಾಳೆ ಗುಡ್ ಮಾರ್ನಿಂಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ 3, 2, 1 ಏನ್ ಹೇಳಿ 3, 2, 1 ಗೈಸ್ ಇಲ್ಲಿ ನೋಡಿ, ಬೆಳಗ್ಗೆ ನಮ್ಮಮ್ಮ ನೆನೆ ತಂದಿರೋ ಬಾಕ್ಸಿಗೆ ಎಲ್ಲಾನು ನೀಟಾಗಿ ಎಲ್ಲ ತುಂಬ್ತವ್ರೆ. ಇದು ಒಂದು ಬಾಕ್ಸ್ ಫೈನಲ್ ಔಟ್ಪುಟ್ಟ. ಇನ್ನೊಂದು ಬಾಕ್ಸ್ ಬಂದ್ಬಿಟ್ಟು ಇದು ನಮ್ಮಮ್ಮ ಇದು ನಾರ್ಮಲಾಗಿ ಏನಾದ್ರು ಒಂದು ಇಟ್ಕೊಳ್ಳೋಕ್ಕೆ ತಗೊಬಂದಿರೋದು ಇದಿಷ್ಟು. ಚಂದ ಇದೆಯಲ್ಲ, ಗುಡ್ ಒನ್. ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಂದು ಚಾಲೆಂಜ್ ವಿಡಿಯೋ ಆಗಿರ್ಬೋದಾ? ನೆಕ್ಸ್ಟ್ ವಿಡಿಯೋ ಒಂದು ಚಾಲೆಂಜ್ ವಿಡಿಯೋ ಆಗಿದೆ. ಸೊ ಏನು ಎತ್ತ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ವೇಟಿಂಗ್ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವಿಡಿಯೋ ಸಿಗುವ. ಬಾಯ್.